ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಆದಿ ಮಾತಾಡ್ತಾ ಇರೋದು. ಸೊ ಇವತ್ತು ಬಂದು 24 ಗಂಟೆನೂ ಆಗಿಲ್ಲ, ಆಗಲೇ ಓಡ್ಬಿಟ್ಟು ಹೋಗ್ತಾಯಿದ್ವಿ. ನಾನು ನಮ್ಮ ಅಣ್ಣ ಅದಕ್ಕೆ ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ವಿ. ಖುಷಿ ಅಕ್ಕ ನಮ್ಮ ಅದಕ್ಕೆ ಅಕ್ಕನ ಮಗಳು, ನಮ್ಮ ಪಾಪು ಅವನು ಅಂತೆ ನೋಡ್ಬೇಕಂತೆ, ತೋರಿಸ್ಬಿಡ್ತೀನಿ ನೋಡ್ಬಿಡಿ. ಅವನು ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದು. ನೆನ್ನೆ ಊರಿಂದ ಬಂದೆ, ಇವತ್ತು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸಡನ್ ಪ್ಲ್ಯಾನ್ ಆಯಿತು. ಸೊ ಹಾಗಾಗಿ ಹೋಗ್ತಾಯಿದ್ವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೊರಗೆ ಬಂದಿದ್ದೀವಿ, ಬಸ್ ಹುಡುಕ್ಬೇಕೀಗ ಎಲ್ಲಿದೆ, ಯಾವ ಪೊಸಿಷನ್ ಇದೆ, ಯಾವ ಕಡೆ ಇದೆ ಅಂತ. ಸೊ ಹುಡುಕ್ಬಿಟ್ಟು ಹೋಗೋಣ. ಫೈನಲಿ ಹಾಸನಾಗ ರೀಚ್ ಆದೋ. ಧರ್ಮಸ್ಥಳಕ್ಕೆ ಡೈರೆಕ್ಟ್ ಬಸ್ ಇಲ್ಲ 9 ಗಂಟೆಗೆ ಅಂತ ಹೇಳಿದ್ರು. ಸೊ ನಾವೇನು ಮಾಡಿದ್ವು ಅಂದರೆ ಹಾಸನದಿಂದ ಹೋಗೋಣ ಅಂತ ಹೇಳಿ ಹಾಸನ ಬಸ್ನ ತೊಗೊಂಡು ಸೊ ಹಾಸನದಿಂದ ಹೋಗ್ತಾಯಿದ್ದೀವಿ. ಹೊಟ್ಟೆ ಹಸಿತಾಯಿತು. ಸೊ ಹಾಗಾಗಿ ಬಂತಂತಲ್ಲು. ಸೊ ಇಲ್ಲಿಂದ ಊಟ ಮಾಡಿಕೊಂಡು ಧರ್ಮಸ್ಥಳ ಬಸ್ ಹತ್ಬಿಟ್ಟು ಹೋಗ್ಬೇಕು. ಸಖತ್ ದೊಡ್ಡದಿದೆ ಹಾಸನ ಬಸ್ ಸ್ಟ್ಯಾಂಡ್. ನಾನು ಫಸ್ಟ್ ಟೈಮ್ ನೋಡಿದೆ, ಆ್ಯಕ್ಚುಲಿ ಬಂದಿದ್ದೆ ಬೈ ರೋಡ್ ಬಂದಿದ್ದೆ ಅಷ್ಟೇ, ಯಾವತ್ತೂ ಇಳಿದಿರಲಿಲ್ಲ ಹಾಸನ ಬಸ್ ಸ್ಟ್ಯಾಂಡಲ್ಲಿ. ಸೊ ಇವತ್ತು ಇಳಿದು ನೋಡಿದೆ, ಸಖತ್ ದೊಡ್ಡದಿದೆ ಮಾತ್ರ. ಮೈಸೂರು ಬಸ್ ಸ್ಟ್ಯಾಂಡ್ಗೆ ಕಂಪೇರ್ ಮಾಡಿದ್ರೆ ಇದು ಇನ್ನೂ ದೊಡ್ಡದಿದೆ, ಚೆನ್ನಾಗಿದೆ. ಇಲ್ಲಿ ಬೆಳಗ್ಗೆ ಆಗೋಯ್ತು, ರಾತ್ರಿ ಬಂದಿದ್ದು ಲೇಟ್ ಆಯಿತು. ಸೊ ಹಾಗಾಗಿ ಎಲ್ಲೂ ಹೋಗಲಿಲ್ಲ. ಇವಾಗ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸ್ಲಿಪ್ಪರ್ ಕೊಟ್ಟು ಬ್ಯಾಗ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ನಿನ್ನೆ ರಥೋತ್ಸವ ಎಲ್ಲ ಆಗಿದೆ ಅಲ್ಲೆಲ್ಲ, ನೆನ್ನೆನೋ ಮೊನ್ನೆನೋ ಗೊತ್ತಿಲ್ಲ. ಹೋಗೋಣ ಬನ್ನಿ ಒಳಗಡೆ. ಈಗ ಮೊದಲು ಒಂಥರ ಇತ್ತು ನಾವು ಬಂದಾಗ, ಈಗಲೇ ಒಂಥರ ಇದೆ, ಡಿಫ್ರೆಂಟಾಗಿ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಲೈನು ಎಲ್ಲ ಚೇಂಜ್ ಆಗಿಬಿಟ್ಟಿದೆ, ಒಂಥರ ಚೆನ್ನಾಗಿದೆ. ಈಗ ಒಳಗಡೆ ಹಾಲು ಇದೆ, ರೈಲಿಂಗ್ಸ್ ಚೇಂಜ್ ಮಾಡಿದ್ದಾರೆ. ಏನೋ ದೊಡ್ಡದಾಗಿ ಡೋರೆಲ್ಲ ಹಾಕಿ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ನಾವು ಬಂದಾಗ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಇವಾಗ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮತ್ತೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ತುಂಬ ಡಿಫ್ರೆಂಟ್ ಆಗಿದೆ. ವೇಟಿಂಗ್ ಪ್ಲೇಸ್ ಕೂಡ ಮಾಡಿದ್ದಾರೆ, ವೆಯ್ಟ್ ಮಾಡಲಿ ಅಂತ ಹೇಳಿ ವೇಟಿಂಗ್ ಪ್ಲೇಸ್ ಕೂಡ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ, ನೀಟಾಗಿದೆ. ಮೊದಲು ಹಿಂಗಿರಲೇ ಇಲ್ಲ ನಾವು ಬಂದಾಗ, ತುಂಬ ವರ್ಷ ಹಿಂದೆ ಬಂದಾಗ. ತುಂಬ ಜನ ಇದ್ದಾರೆ. ಚೆನ್ನಾಗಿದಲ್ಲ, ಇಲ್ಲಿ ತುಲಾಭಾರ ಮಾಡಿಸ್ತೀವಿ. ಕೌಂಟ್ರುಗಳಿಲ್ಲ. ಸೊ ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ನಿನ್ನೆನೋ ಮೊನ್ನೆನೋ ರಥೋತ್ಸವ ನಡೆದಿದೆ ಅನಿಸುತ್ತೆ. ಇಲ್ಲೊಂದು ಅಲ್ಲೊಂದು ನಿಲ್ಲಿಸಿದ್ದಾರೆ, ಅಲ್ಲಿ ನೋಡ್ಬೋದು. ಚಿನ್ನದ ರಥನೂ ಕೂಡ ಇದೆ. ಸೊ ಈಗ ಬ್ಯಾಗ್ ಕಲೆಕ್ಟ್ ಮಾಡಿಕೊಂಡು ಓಡ್ಬೇಕು ಇಲ್ಲಿಂದ. ನೋಡೋಣ. ಹಾಯ್ ಮಾಡ. ಅಲ್ಲೊಂದು ಪಾರ್ಕು ಕೂಡ ಇದೆ ನೋಡಿ, ಉದ್ಯಾನವನ. ತಿಂಡಿ ಏನಾದ್ರು ಸಿಗುತ್ತಾ ಅಂತ. ಸೊ ಸಿಕ್ಕಾಬಟ್ಟೆ ಬಿಸಿಲಿದೆ, ಬೆಳಗ್ಗೆನೆ 7:30 ಆಗಿದೆ, ಆದ್ರೂ ಸಿಕ್ಕಾಬಟ್ಟೆ ಬಿಸಿಲಿದೆ. ಬಿಸಿಲಲ್ಲಿ ಓಡಾಡೋದೇ ಕಷ್ಟ ಆಗಿದೆ, ಬೇಗನೆ ಸೆಕೆ ಆಗ್ತಾ ಇದೆ. ಸೊ ಮನಿ ಇಲ್ಲಿಂದ ನಾವು ಸುಬ್ರಹ್ಮಣ್ಯಕ್ಕೆ ಹೊರಡ್ಬೇಕು. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಈಗ ಪಾರ್ಕ್ ಇದೆ ನೋಡಿ, ಬಟ್ ಇನ್ನೂ ಗೇಟ್ ಓಪನ್ ಆಗಿಲ್ಲ. ನಾನು ಹೇಳಿದ್ದು ನಿನ್ನೆನೋ ಮೊನ್ನೆನೋ ಆಗಿದೆ ಅನಿಸುತ್ತೆ ನೋಡಿ, ಇನ್ನೂ ಹೂವು ಕೂಡ ಒಣಗಿಲ್ಲ, ಅಷ್ಟು ಚೆನ್ನಾಗಿದೆ. ಬನ್ನಿ
ಅಲ್ಲಿ ನೋಡಿ ನಮ್ಮ ಅದಕ್ಕೆ ಅದು ಅಕ್ಕನ ಮಗಳು ಮತ್ತು ನಮ್ಮ ಪಾಪು ನಮ್ಮ ಅಣ್ಣ ಪಂಚೆ ಉಟ್ಕೊಂಬಂದ್ಬಿಟ್ಟವನೆ. 2 ಬ್ಯಾಗು ಅಲ್ಲಿಟ್ಟಿದ್ದೀವಿ. ಸೊ ಬ್ಯಾಗ್ ಕಲೆಕ್ಟ್ ಮಾಡಬೇಕು ಹೋಗ್ತಾ ಇದ್ದೀವಿ ಈಗ. ಬನ್ನಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿ ನೋಡಿ ನಂದಿ ಮತ್ತು ಹುಲಿನೂ ನೀರು ಕುಡಿಯೋ ಥರ ಒಂದು ಇದಾಕಿದ್ದಾರೆ. ರತ್ನಗಿರಿ ಬಾಹುಬಲಿ ಬೆಟ್ಟ, ಬಾಹುಬಲಿ ಬೆಟ್ಟ. ಸೊ ಹೋಗ್ತಾ ಇದ್ವಿ. ಅಯ್ಯಪ್ಪ ಸಖತ್ ಬಿಸಿಲಿದೆ ಮಾತ್ರ. ಅಷ್ಟು ಮೆಟ್ಲು ಹತ್ತಿ ಮೇಲೆ ಹೋದ್ಮೇಲೆ ಸಿಗುವ. ಯಪ್ಪ ಮೇಲೆ ಆದಷ್ಟು ಸುಸ್ತಾಗೋಯ್ತು. ನೋಡಿ ಮತ್ತು ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಇಲ್ಲೆಲ್ಲ ಅಂತ ಇದ್ದಂಗೆ ಕಸ ಕಾಣಿಸ್ಬಿಡ್ತು. ವಾವ್, ಅಲ್ಲೇ ದರ್ಶನ ಮಾಡ್ಕೊಂಬಿಡಿ. ಹೇಗಿದೆ ನೋಡಿ, ಎಷ್ಟು ಬೇಗ ನೋಡಿ. ಅಯ್ಯಪ್ಪ ಸಖತ್ ದೇವ್ದು ನೀರಾಗಿ ಹೋಗ್ಬಿಟ್ಟು. ಸಿಕ್ಕಾಬಿಟ್ಟು ಬಿಸಿಲಿದೆ, ಆದರೆ ಇಲ್ಲಂತೂ ಓಡಾಡೋಕ್ಕೆ ಆಗಲ್ಲ. ಮೂರ್ತಿನ ತಂದು ಹೇಗೆ ಕೆತ್ತನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸ್ಟೋರಿಗಳು ಫೋಟೋ ಹಾಕಿದ್ದಾರೆ. ಎಲ್ಲ ನೋಡ್ತಾ ಇದ್ದಾರೆ. ಇವರೇ ಮೂರ್ತಿ ಕೆತ್ತನೆ ಮಾಡಿರೋದು. ನೋಡಿ ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಉರಿಯೋ ಬಿಸಿಲಲ್ಲೂ ಅದು ನೋಡಿ ಎಷ್ಟು ಹಿಮ ಕಟ್ಕೊಂಡಿದೆ ಅಂತ. ಚೆನ್ನಾಗಿದೆಲ್ಲ, ಎಲ್ಲ ಕಡೆನೂ ಕಟ್ಬಿಟ್ಟವೆ. ಏನಕ್ಕೆ ಕಟ್ತಾರೆ ಅಂತ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಬಟ್ಟೆಗಳು ಕಟ್ಟಿಟ್ಟಿದ್ದಾರೆ, ಕಲ್ಗಳು ಕಟ್ಟಿಟ್ಟಿದ್ದಾರೆ. ಸುತ್ತ ಎಲ್ಲಿ ನೋಡಿದ್ರು ಬರೀ ಇದೇನೇ ಇರೋದಿಲ್ಲಿ. ಅಪ್ಪ ಬನ್ನಿ ಈಗ ಕೆಳಗಡೆ ಹೋಗೋಣ. ಬಿಸಿಲಂತೂ ನನಗಂತೂ ನಡೆಯೋಕ್ಕೆ ಆಯ್ತಲ್ಲ, ಅಷ್ಟು ಸೆಕೆ ಆಯ್ತೈತೆ. ಕೆಲಸ ಮಾಡ್ತಾವನೆ, ಮನೆ ಕಟ್ತಾನಂತೆ. ಹಂಗೆ ಅಗ್ಲ ಆಗುತ್ತೆ, ಒಂದೇ ಇಟ್ಕೊಂಡು ಮನೆ ಕಟ್ತಾರಾ? ಮೇ ಬಿ ಅದು ಮಕ್ಕಳಾಗಲಿ ಅಂತ ಕಟ್ಟಿದ್ದಾರೆ ಅನಿಸುತ್ತೆ. ತೊಟ್ಲು ಥರ ಮಾಡಿ ಕಟ್ಟೋರಲ್ವ, ಅದೇ ಇರ್ಬೋದು. ಚೆನ್ನಾಗಿ ಕಟ್ಟು, ಫೌಂಡೇಶನ್ ಬಿಗಿಯಾಗಿರಲಿ, ಮನೆ ಬಿದ್ದೋಗ್ಬಿಟ್ಟದು. ಕಟ್ಬಿಟ್ಟ, ಚಪ್ಪಲಿ ಹೊಡಿರೋ, ಜೋರಾಗಿ ಹೊಡಿರೋ, ಕೇಳಿಸ್ತಾ ಇಲ್ಲ. ನಮ್ಮ ಪಾಪ ಹೊಡಿತಾರೆ ಸ್ಟೈಲ್ ನೋಡಿ. ಅದು ನಿಲ್ಲಲ್ಲ. ಕಟ್ಟಾಯ್ತು. ಮನೆ ಕಟ್ಟಿದ್ರವ? ನಿಮ್ಮ ಅಪ್ಪ ಕಟ್ಟಿ ಸಾಕಾಗ ನೀನ್ ಕಟ್ತೀಯಪ್ಪ. ಅವನ್ ಸ್ವಲ್ಪ ದೊಡ್ಡದಾಗ ಕಟ್ಲಿ, ನೀನ್ ಎಷ್ಟು ಸಲ ಕಟ್ತೀಯ ನೋಡ. ನಡಿ ಏ ಬಾಕಂದ. ನಮ್ಮ ಅದಕ್ಕೆ ಕೇಳ್ತಾ ಇದ್ದಾರೆ ನೋಡಿ, ಏನಕ್ಕೆ ಕಟ್ತಾವ್ರೆ ಅದನ್ನೆಲ್ಲ ಅಂತ. ನಮ್ಮ ಅದಕ್ಕೆ ಎಲ್ಲ ವಿಚಾರಿಸ್ಬಿಟ್ಲ ಆಗ್ಲೇ. ಸೊ ಬನ್ನಿ ಈಗ ಸುಬ್ರಹ್ಮಣ್ಯ ಕಡೆಗೆ ಹೊರಡೋಣ. ಬಸ್ಸೆಲ್ಲ ಬಂದು ಕುತ್ಕೊಂಡು ಕುಲ್ಫಿ ತಗೊಂಡಿದ್ದೀನಿ ನೋಡಿ. ಯಾವ ರೇಂಜಿಗೆ ಬೆವರಿದ್ದೀನಿ ನಾನು ಅಂತ. ನಮ್ಮ ಪಾಪು ಅವರೆಲ್ಲ ಹಿಂದೆಗಡೆ ಸೀಟಲ್ಲಿ ಕೂತವ್ರೆ.
ಮೈಸೂರಿಗೆ ಹೋಗಟ್ಟೆ ನಾವು ಕೆರೆಯಲ್ಲಿ ನೀರಿದೆ ಕಂದ. ಸೊ ಬಂದು ರೀಚ್ ಆದ್ವಿ ಈಗ ಸುಬ್ರಹ್ಮಣ್ಯಗೆ ಎಲ್ರೂ. ನಮ್ಮ ಪಾಪ ಕುರ್ಕುರೆ ತಗೊಂಡ ಕುಲ್ಲ ಜಿಪ್ನ ಕೊಡೋದಕ್ಕೆ ಹೇಳ್ತಾನೆ. ಚೆನ್ನಾಗಿಲ್ಲ. ಬಿಂಗೋದೆಲ್ಲ ಇದೇನೋ ಕೊರಿಯನ್ ಸ್ಪೈಸಸ್ ಅಂತೆ, ಒಂಚೂರು ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಕಂದ. ಚೆನ್ನಾಯ್ತಾ? ಅವನಿಗೆಲ್ಲ ಸಗದಾಗಿರುತ್ತೆ. ಮನೆಗೆ ದೇವಸ್ಥಾನದ ಕಡೆಗೆ ಹೊರಡ್ಬೇಡ. ಫೈನಲಿ ಯಾವಾಗ ಧರ್ಮಸ್ಥಳಕ್ಕೆ ಬಂದರೂ ಸುಬ್ರಹ್ಮಣ್ಯ ಮಾತ್ರ ಮಿಸ್ ಇಲ್ದನ್ನು ವಿಸಿಟ್ ಮಾಡಿ ಹೋಗ್ತೀನಿ. ಇದೊಂಥರ ಅಭ್ಯಾಸ. ಧರ್ಮಸ್ಥಳಕ್ಕೆ ಬಂದಮೇಲೆ ಸುಬ್ರಹ್ಮಣ್ಯ ನೋಡಲೇಬೇಕು. ಏನೋ ಈ ಚಪ್ಪಲ್ ಸ್ಟ್ಯಾಂಡು ನೀರು ಬರ್ತಾ ಇದೆ. ಏನು ಖುಷಿ ಪಡ್ತಾವ್ರೆ ಹುಡುಗರೆಲ್ಲ. ಇಲ್ಲಿಂದಾನೇ ದೇವ್ರು ಕಾಣಿಸ್ತಾ ಇದೆ ನೋಡ್ಕೊಂಡು. ಎಲ್ಲೋ ಜನ ಕ್ಯೂ ನಿಂತ್ಕೊಬಿಟ್ಟವ್ರೆ. 2 ಕಪಿಗಳು ನ್ಯಾತಾಡ್ತಾವೆ ನೋಡಿ. ಪೂಜೆ ನಡೀತಾ ಇದೆ ನೋಡಿ. ಇಲ್ಲೇ ದರ್ಶನ ಮಾಡ್ಕೊಬಿಡಿ ನೀವು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು, ಆದರೆ ನಿಮಗೆಲ್ಲ ತೋರ್ಸೋಕ್ಕೆ ಆಗಲಿಲ್ಲ, ಅಲ್ಲಿ ರೆಕಾರ್ಡಿಂಗ್ ಅವೈಲೇಬಲ್ ಇಲ್ಲ. ಸೊ ಸಿಂಪಲ್ ಆಗಿಬಿಟ್ಟಿದೆ. ಇಲ್ಲೊಂದು ಬನ್ನಿ. ನಮ್ಮ ಪಾಪು ಅಳಕ ಹೋಯ್ತಾನೆ. ಬಟ್ಟೆ ಬಿಚ್ಚಿದ್ಕೆ ಅಳ್ತಾನೆ ಅವನು. ಬಟ್ಟೆ ಬಿಚ್ಚಿದ್ದೀರಾ ನಂದು, ನಾನು ಬಟ್ಟೆ ಬಿಚ್ಚಲ್ಲ ಅಂತ ಅಳ್ತಾ ಇರ್ತಾನೆ ಯಾವಾಗಲೂ. ಸುಬ್ರಹ್ಮಣ್ಯೇಶ್ವರಂದು ಬೆಳ್ಳಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮು ಅದು ಸುಬ್ರಹ್ಮಣ್ಯದಲ್ಲಿ ಬಂದಾಗ ಊಟ ಮಾಡ್ತಾ ಇರೋದು. ಸುಮಾರು ವರ್ಷದ ಹಿಂದೆ ನಾನು ಬಂದಾಗಲೂ ಕೂಡ ನನಗೆ ಊಟ ಸಿಕ್ಕಿಲ್ಲ. 3-4 ಸತಿ ಬಂದಿದ್ದೀನಿ, ಆದರೂ ಊಟ ಸಿಕ್ಕಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಾಲೆಲ್ಲ ಖಾಲಿ ಇದೆ. ಬನ್ನಿ ಹೋಗೋಣ. ಊಟ ಮಾಡ್ಕೊಂಡೀಗ ಸ್ಲಿಪ್ಪರ್ ಹಾಕ್ಕೊಂಡು ಆದಿ ಸುಬ್ರಹ್ಮಣ್ಯ ಕಡೆ ಹೊರಡ್ತಾ ಇದ್ದೀವಿ. ಆದಿ ಸುಬ್ರಹ್ಮಣ್ಯಕ್ಕೆ ಹೋಗಿ ನೋಡಿಕೊಂಡು ಅಲ್ಲಿಂದ ವಾಪಸ್ ಮೈಸೂರು ಹೊರಡದೆ. ಸೊ ಬನ್ನಿ ಈಗ ಹೋಗೋಣ, ಅಲ್ಲೊಂದು ಸರಿ ನೋಡಿಕೊಂಡು. ಎಷ್ಟು ಚೆನ್ನಾಗಿದೆ. ಒಂದು ಸತಿ ಕಾಡಿಗೆ ವಿಸಿಟ್ ಮಾಡಬೇಕು ಅಂತ ಆಸೆ ಇತ್ತು. ನೋಡೋಣ ಹಿಂಗೆ ಬ್ಯಾಕ್ಗ್ರೌಂಡಲ್ಲಿ ಇದು ಮಾಡ್ತಾನೆ ನೋಡಿ. ಆದರೂ ಎಷ್ಟು ಚೆನ್ನಾಗಿದೆ ಅಲ್ವಾ? ಅದು ನಾನು ಓಡಬಾರ್ದು ಕಂದ. ಫಿಶ್ ಅಲ್ಲ ಅದು, ಗೊದ್ದ ಅಂತ ಏನಂತಾರೆ ಅದಾರಿ? ಅದು ಗೊದ್ದ ಅನ್ನ. ಕಪ್ಪೆದು ಮರಿ ಅಲ್ಲ? ಇಷ್ಟೊಂದು ಐತೆ ಒಂದೇ ಜಾಗದಲ್ಲಿ ನೋಡು. ಅಲ್ಲಿ ಕಪ್ಪೆ ಐತೆ ಅನ್ಕೊಂಡು ಆಟಾಡೋ ಕಪ್ಪೆನೇ ಐತಿ ಮೀನು ಅನ್ಕೊಂಡು ಬಂದು ನೋಡಿ. ಎಲ್ಲರೂ ಮನೆ ಕಟ್ತಾರೆ ಇಲ್ಲಿ ಆದಿ ಸುಬ್ರಹ್ಮಣ್ಯದಲ್ಲಿ. ನಾನು ಲಾಸ್ಟ್ ಇಯರ್ ಬಂದಾಗಲೇ ನೋಡಿದ್ದು, ಅದಕ್ಕಿಂತ ಮುಂಚೆ ನನಗೂ ಗೊತ್ತಿರಲಿಲ್ಲ. ಉದ್ಯಾನವನವೂ ಐತೆ, ಯೋಗ ಶಾಲೆ. ಸಿಕ್ಕಾಬಿಟ್ಟೆ ಬಿಸಿಲಿದೆ, ಆದ್ರೂ ಮಾತ್ರ ಸಖತ್ತು ಬಿಸಿಲಿದೆ. ಅರ್ಲಿ ಮನೆಗೆ ಮದುವೆ ಆಗದಿದ್ದವ್ರಿಗೆ ಮದುವೆ ಭಾಗ್ಯ ಕಂಕಣ ಕೂಡ ಬರಲಿ ಅಂತ ಹೇಳ್ಬಿಟ್ಟು ಕಟ್ಟವ್ರೆ. ಗೊತ್ತಾ ಮೂಗಣೆ ಇಲ್ಲಿ ಕಟ್ತಾರೆ ಹೆಂಗೆ. ಇಲ್ಲಿ ನೋಡಿ, ಇಲ್ಲೊಂದು ಬಾವಿ ಇದೆ.
ಓಡಬಾರ್ದು ಕಂದ. ಅದು ಹಾಗೆ ನೋಡ್ಕೊಬಿಡಿ. ದೊಡ್ಡ ಮನೆ ಕಟ್ಟೆ ಚೆನ್ನಾಗಿ ഇവിടെ പോലീസನ್ನ ಫೋಟೋ ಉಂಟೋಗ ಮನೆ ಕಟ್ಟೆ. ಎಷ್ಟು ಜನ ಕಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆಲ್ಲ. ನಮ್ಮ ಪಾಪು ಮನೆ ಕಟ್ತೀನಿ ನಾನೇ ಕಟ್ತೀನಿ ಅಂತ ಕಟ್ತಾವನು ಈಗಲೇ. ಈ ವಯಸ್ಸಿಗೆ ಮನೆ ಕಟ್ತಾನಂತೆ. ಬೀಳ್ತದೆ ಕಣೆ, ಇನ್ನೊಂದಿಟ್ರು ಬಿದ್ದೇ ಬೀಳ್ತದೆ. ನೋಡಿ ನಾನು ಏನು ಹೇಳ್ದೆ ನಿಂಗೆ, ಕಪಿ ಕಟ್ಟಕ್ಕೆ ಬರೋದಿಲ್ಲ ಸಾಕಣೆ. ಇದು ಉದ್ಯಾನವನ ಪಾರ್ಕ್. ನನಗೇನೆ ಗೊತ್ತು, ನಾನು ಫಸ್ಟ್ ಟೈಮ್ ಬರ್ತಿರೋದು. ಇಲ್ಲ ಕಂದ, ನಾವು ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್. ಇದೆಲ್ಲ ನಿಸರ್ಗಧಾಮ ಹೇಳ್ತಾನೆ, ನೀರೆಲ್ಲ ಇದೆ ನೋಡಿ. ಅಲ್ಲಿ ನೋಡಿ ಎಷ್ಟು ದೊಡ್ಡ ಮೀನು ಬರ್ತದೆ. ಪಾರ್ಕ್ ಚೆನ್ನಾಗಿದೆ. ಈಶ್ವರನ ಮುಂದೆ ಹಾಗೆ ನಂದಿ ಕೂತಿದೆ ನೋಡಿ. ಅಲ್ಲೊಂದು ಜಿರಾಫೆ ಇದೆ. ಮಂಟಪ ಇದೆ ಅಲ್ಲಿ, ಚೆನ್ನಾಗಿದೆ ಆ್ಯಕ್ಚುಲಿ. ನಾವು ಹಣ ಕಂಜೂಸು, ಏನು ಕೊಡ್ಸೋದಿಲ್ಲ ಅಷ್ಟೇ. ಕೊಡ್ತೀನಿ ನಿನಗೀಗ. ತಗೊಂಡು ತಗೊಳ್ಳೋವಂಥ ಸಾಮಾನು ಅಂಗಡಿಗಳಿದ್ದಾವೆ ಫುಲ್ಲು ಎಲ್ಲ ಕಡೆನೂ. ಅಪ್ಪ ಬಿಸಿಲಲ್ಲಿ ನಡೆಯೋಕ್ಕೆ ಆಯ್ತಲ್ಲ, ಅಷ್ಟೊಂದು ಬಿಸಿಲು, ಸೆಕೆ ಅಂದರೆ ಸೆಕೆ, ಸಿಕ್ಕಾಪಟ್ಟೆ ಸೆಕೆ, ಮೈಯೆಲ್ಲ ಉರಿತಾ ಇದೆ ಅಷ್ಟರ ಮಟ್ಟಿಗೆ. ಇದು ಚೆನ್ನಾಗಿದೆಲ್ಲ, ಕೃಷ್ಣಂದು. ಇದೊಂದು ಇಯರಿಂಗು ಮತ್ತು ಫ್ಯಾನ್ ತೊಗೊಂಡು ಬಾ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲು ಅಂದರೆ ಬಿಸಿಲು, ಹೆಂಗೆ ಬೇವಸ್ತಿದ್ದೀವಿ ಅಲ್ವಾ. ಸೊ ಇಲ್ಲಿಂದ ನೆಕ್ಸ್ಟ್ ಲಗೇಜ್ ತೊಗೊಂಡು ಬಸ್ ಸ್ಟ್ಯಾಂಡ್ಗೆ ಹೊರಟಿ ಮನೆಗೆ ಹೊರಡೋದೇನೆ. ಬೈನಲ್ಲಿ ಬಂದು ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ, ಮೈಸೂರು ಬಸ್ಸಲ್ಲಿ. ಮೈಸೂರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಮೈಸೂರಿಗೆ ಸಿಕ್ಕಾಪಟ್ಟೆ ಸೆಕೆ ಇದೆ, ಬೇದು ಸಾಕಾಗಿದೆ. ಸೊ ಫೈನಲಿ ಬಸ್ಸಿಂದ ಬಂದು ಇಳಿದೆ. ಸೊ ಅದಕ್ಕೆ ಪಾಪು ಎಲ್ಲ ಅಲ್ಲೇ ಹೋಗಿ ಇಳ್ಕೊಂಡ್ರು, ನಾನು ಅಣ್ಣ ಬಂದು ಇಳಿದು, ಅಣ್ಣ ಅಲ್ಲೇ ಇದ್ದಾನೆ. ಸೊ ಫೈನಲಿ ಬಂದಿಳಿದು ತುಂಬ ಸ್ಟ್ರೆಸ್ ಆಗಿಬಿಟ್ಟಿದೆ. ಸೊ ಮನೆಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಸಾಕು ಅನ್ನಿಸ್ಬಿಟ್ಟಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಮರಿಬೇಡಿ ಅಲ್ಲ, ಸಬ್ಸ್ಕ್ರೈಬ್ ಮಾಡ್ತೀರಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್.